ಎಲ್ರಿಗೂ ನಮಸ್ಕಾರ. ರಿಲೀಸ್ ಮಾಡೋಕೆ ಮುಂಚೆ ಐ ಥಿಂಕ್ ಮೊನ್ನೆ ನನಗೆ ಟ್ರೈಲರ್ ತೋರಿಸಿದ್ರು. ಬಟ್ ಅವ್ರು ಹೇಳ್ದಂಗೆ ಚಿತ್ರ ಶುರು ಕಾರಣ ಬಂದು ಮೊದಲನೇದಾಗಿ ಪ್ರೊಡ್ಯೂಸರ್ ಆಗಿರ್ತಾರೆ. ಯಾಕಂದ್ರೆ ಅವರು ಪಿಕ್ಚರ್ನ ಚೆನ್ನಾಗಿ ಬರಬೇಕು ಅಂತ ಹೇಳಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತಾರೆ. ಸೊ ಮೊದಲನೇ ಐ ಥಿಂಕ್ ಆಶೀರ್ವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಬ್ಲೆಸ್ಸಿಂಗ್ಸ್ ಬಂದು ಫಸ್ಟ್ ಪ್ರೊಡ್ಯೂಸರ್ ಅವ್ರ ಮೇಲೆ ಬೇಕು. ಅದಾದ ನಂತರ ಡೈರೆಕ್ಟರ್. ಆ್ಯಕ್ಚುಲಿ ಅವ್ರು ಕೂಡ ತುಂಬ ಒಳ್ಳೆ ನಟರು. ನಾನು ಉಳಿದವರು ಕಂಡಂತೆಲ್ಲ ಅವ್ರು ನೋಡಿದೆ. ಫಸ್ಟ್ ಆಫ್ ಆಲ್ ಅವರು ತಗೊಂಬಂದು ನನ್ನ ಫ್ರೆಂಡ್ ಆದ ಶೆಟ್ಟಿ ಅವ್ರು ಫೋನ್ ಮಾಡಿದಾಗ ಎಲ್ಲ ನೀವು ನೋಡ್ಬೇಕು ಈ ಥರ ಅಂತ ಹೇಳಿದಾಗ ಐ ಸೆಡ್ ಖಂಡಿತ ರಿಲೀಸ್ ಮಾಡ್ಕೊಡ್ತೀನಿ ಅದರಲ್ಲೇನು. ಯಾಕಂದರೆ ಉಳಿದವರು ಕಂಡಂತೆ ಕೂಡ ನಾನೇ ಮಾಡಿದ್ದೆ. ಆ್ಯಂಡ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾನೇನು ಮಾಡಿರಲಿಲ್ಲ, ಬಟ್ ಸಿನಿಮಾ ನೋಡಿದ್ದೆ. ಸೊ ಟ್ರೈಲರ್ ನೋಡಿದಾಗ ನಾನು ಫಸ್ಟು ಇಂಪ್ರೆಸ್ ಆಗಿದೆ ಏನಂದರೆ ತೆಗಿಯಾಣಿಕೆ. ಐ ಥಿಂಕ್ ಟೆಕ್ನಿಕಲಿ ವೆರಿ ವೆಲ್ ಶಾಟ್. ಸ್ಪೆಷಲ್ ಅಪ್ಲಾಸ್ ಟು ದ ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋ, ಡೈರೆಕ್ಟರ್, ಹರಿಪ್ರಿಯಾ, ಆಲ್ ಆಫ್ ದಮ್. ಐ ಥಿಂಕ್ ಎಲ್ಲರೂ ಸೇರಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಒಂದು ಕಡೆ ತುಂಬ ನ್ಯಾಚುರಲ್ ಬೇಸ್ಡ್ ಸಿನಿಮಾ ಅಂತ ಅನಿಸುತ್ತೆ. ಈ ನ್ಯಾಕ್ಸಸ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಇರ್ಬೋದು, ಅಂದರೆ ಸಾಕಷ್ಟು ಕನ್ನಡ ಸಿನಿಮಾ ರಂಗದಲ್ಲಿ ಬಂದಿಲ್ಲ. ಇದು ಬಹುಶಃ ಇದು 2ನೇ ಸಿನಿಮಾನು 3ನೇ ಸಿನಿಮಾನು ಇರ್ಬೋದು ಈ ಸ್ಟೈಲ್ ಆಫ್ ಮೇಕಿಂಗ್ ಕಾಣಿಸುತ್ತೆ. ಸೊ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಒಳ್ಳೇದಾಗಲಿ, ಹೀರೋಗೆ ಇದೊಂದು ಒಳ್ಳೆ ದೊಡ್ಡ ಸಕ್ಸಸ್ ಸಿಗಲಿ, ಈ ಡೈರೆಕ್ಟರ್ ಇನ್ನೂ ದೊಡ್ಡ ಡೈರೆಕ್ಟರ್ ಆಗಿ ಬೆಳೀಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಫಾರ್ ಅಕ್ಕಿ. ಗಾಡ್ ಬ್ಲೆಸ್ ಯು. ಹಾಯ್, ನಾನು ನಿಮ್ಮ JK. ನೀವು ನೋಡ್ತಾ ಇರೋ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್.